ನನಗೆ ಸಪ್ರೇಟ್ ಉಪ್ಸಾರು. ನುಗ್ಗೆ ಸೊಪ್ಪು ಹಾಕೋರು ನಾನು ಒಂಚೂರು ತಿನ್ನಲ್ಲ. ಅದಕ್ಕೆ ನಮ್ಮ ತಾತನೂ ತಿಂತಿರ್ಲಿಲ್ಲ, ನಮ್ಮ ಅಪ್ಪನೂ ತಿಂತಿರ್ಲಿಲ್ಲ, ನನಗೂ ಆಗಲ್ಲ ಅಲ್ವಂತೆ ನಮ್ಮ ಮಮ್ಮಿಗೆ ತುಪ್ಪ ತಿನ್ನಲ್ವಂತೆ ನಮ್ಮ ಮಮ್ಮಿ ತುಪ್ಪ ತಿನ್ನಲ್ವಂತೆ. ನೋಡಿ ಜಾಸ್ತಿ ಇನ್ಕಮ್ ಮಾಡಿಸ್ಬೇಕಂತ ರೇಷನ್ ಕಾರ್ಡ್, ಅದಕ್ಕೆ ಏನಿಲ್ಲ ಬೋರ್ಡ್ ಅನ್ಸೋರೆ ಎಲ್ಲ ಜನಗಳು ಬಂದು ನಿಂತ್ಕೊಂಡು ಹುಡುಕ್ತಾರೆ ಗೈಸ್. ಇಷ್ಟಲ್ಲಿ 4 ಸತ ಹುಡ್ಕೀವಿ ಗೈಸ್. ನಮ್ಮ ಮಮ್ಮಿ ಹೆಸರು ಮಾತ್ರ ಹುಡ್ಕೀವಿ, ನಮ್ಮ ಅಪ್ಪನ ಹೆಸರು ಹುಡುಕೇ ಇಲ್ಲ. ಮನೆಗೆ ಫೋಟೋ ಹೊಡ್ಕೊಂಡ್ಬಂದು ನಿಧಾನ ಹುಡುಕ್ತಾ ಇದ್ರೆ ನಮ್ಮ ಮಮ್ಮಿ ಹುಡುಕ್ಬಿಟ್ಟು ಗೈಸ್ ನಿಮ್ಮ ಅಪ್ಪ ಇಲ್ಲಿ ಅವರೇ ಅಂತ. ಅಳ್ಬೇಡ ಮಮ್ಮಿ ಅಳ್ಬೇಡ, ಹೇಳಿ ಹೇಳಿ ಅಳಿಸ್ಬಿಟ್ಟು ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ ಗೈಸ್. ನೆನ್ನೆ ಮಂಡ್ಯದಲ್ಲೇ ಉಳ್ಕೊಂಡಿದ್ದೆ, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ. ಇದೇ ತಾನೇ ಮನೆಗೆ ಬಂದೆ ಗೈಸ್. ಮಮ್ಮಿ ಅಡುಗೆಗೆಲ್ಲ ರೆಡಿ ಮಾಡ್ತಾವ್ರೆ, ತಿಂಡಿ ಎಲ್ಲ ಮಾಡಿ. ಏನು ಮಾಡ್ತಿದ್ದೆ ಮಮ್ಮಿ ಅಡುಗೆ? ಅಡುಗೆ ಉಪ್ಪಿಟ್ಟು ಮಾಡ್ತಾ ಇದೀಯಾ? ಅಡುಗೆ ಅಂದ್ರೆ ಅಡುಗೆ ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡ್ತಾವನಿ. ನಾನು ತಿಂದೆ, ಅತ್ತ ಮನೇಲೆ ತಿಂದೆ ನಾನು, ಮಾವ ಮನೇಲಿ ಉಪ್ಪು ಸಾಂಬಾರು. ಎಸ್, ಮಧ್ಯಾಹ್ನಕ್ಕೆ ಉಪ್ಪು ಸಾಂಬಾರು. ನುಗ್ಗೆ ನಾನು ತಿನ್ನೋದಿಲ್ಲ. ನನಗೆ ಸಪ್ರೇಟ್ ಉಪ್ಸಾರು. ನುಗ್ಗೆ ಸೊಪ್ಪು ಹಾಕೋರು ನಾನು ಒಂಚೂರು ತಿನ್ನಲ್ಲ. ಅದಕ್ಕೆ ನಮ್ಮ ತಾತನೂ ತಿಂತಿರ್ಲಿಲ್ಲ, ನಮ್ಮ ಅಪ್ಪನೂ ತಿಂತಿರ್ಲಿಲ್ಲ, ನನಗೂ ಆಗಲ್ಲ. ಇದು ವಂಶ ಪರಂಪರೆಯಾಗಿ ಬಂದ್ಬಿಟ್ಟೈತೆ ಗೈಸ್. ಬೆನಿಫಿಟ್ ಏನು ಅಂತ ಗೊತ್ತು, ಆದ್ರೆ ನಮ್ಗೆ ಅದೊಂಥರ ತಿನ್ನಕ್ಕೆ ಹಿಂಸೆ. ಮಟನ್ ಚಿಕನ್ ಆದ್ರೆ ತಿಂತೀವಿ. ಈಗ ಮಟನ್ ಚಿಕನ್ ಈಟ್ ಅಲ್ವಾ, ಮೀನ್ ಈಟ್ ಅಲ್ವಾ, ಅದೆಲ್ಲ ನಾನು ಅದಕ್ಕೆ ನಾನು ಮೀನ್ ತಿಂದಮ್ಮ. ಒಮ್ಮೆ ಮೀನ್ ತಿಂದೆ ನಾನು. ನೀನು ಒಂದಿನ ತಿಂದೆ ಬಂದ್ರೆ ಹಂಗಾರೆ ನಾನು ಯಾವಾಗಲೂ ಮೀನ್ ತಿಂತೀನಿ. ಹಂಗಾರೆ ಅದು ಬಿಟ್ಬಿಟ್ಟಿದೀಯಾ? ಇಲ್ಲ, ಮೀನ್ ತಿಂತೀನಿ, ತಿನ್ನೋದು ಬಿಟ್ಬಿಟ್ಟಿಲ್ಲ. ಜೋರಾಗಿ ಮಾತಾಡು. ಅದಕ್ಕೆ ಶ್ರೀಮಂತರ ಮಕ್ಕಳು ಮಕ್ಕಳು ಅಂತ. ಯಾರ ಡೈಲಾಗು? ಅಣ್ಣವ್ರ ಡೈಲಾಗು. ಅಣ್ಣವ್ರು ಹೇಳಿದ್ದು. ಹಾ ಹೌದು, ಅವ್ರಪ್ಪ ಶ್ರೀಮಂತ, ನಮ್ಮಪ್ಪ ಬಡವ ಕಣಪ್ಪ ಅಂತ ಹೇಳಿದ್ರಂತೆ. ಯಾರ ಗಣಪತಿ ದುಡ್ಡು ಕೇಳಕ್ ಹೋಗಿದ್ದಾಗ. ಮಮ್ಮ ಎಲ್ಲನೂ ಕೆಲವೊಂದು ವಿಡಿಯೋ ಮಾಡಿ ಹಾಕಕ್ಕಾಗಲ್ಲ ಮಮ್ಮಿ, ಪರ್ಸನಲ್ ಇರ್ತದೆ. ಬ್ಯಾಡ್ದೇ ಇರೋದು ಹಾಕೋದಲ್ಲ, ಈಗ ಕೆಲವೊಂದು ಇದನ್ನ ವಿಡಿಯೋ ಮಾಡಕ್ಕಾಗದ ಆಗಲ್ಲ, ಪರ್ಸನಲ್ ಇರ್ತವೆ. ಈಗ ನಾವು ಆಗೋರು ನೋಡ್ತಾ ಇರ್ತಾರೆ, ಆಗದೆ ಇರೋರು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ಕೆಲವೊಂದನ್ನ ನಾವು ವಿಡಿಯೋ ಮಾಡಕ್ ಹೋಗಲ್ಲ ಗೈಸ್. ನಮ್ಮ ಮಮ್ಮಿ ಆಗ್ಲೇ ದೀಪನ ಹಚ್ಬಿಟ್ಟೈತೆ ಗೈಸ್. ಈಗ ನಾನು ಇನ್ನೂ ಸ್ನಾನ ಮಾಡಿಲ್ಲ, ಸ್ನಾನಕ್ಕೆ ಹೋಗ್ಬೇಕು. ಮತ್ತೆ ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು, ಮಂಗಳವಾರ ಮನೆ ದೇವರ ವಾರ. ಬನ್ನಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದ ವಿಡಿಯೋ ಮಾಡೋದ ಗೈಸ್ ನಾನು. ಗೈಸ್ ನೋಡಿ ಗೈಸ್, ಮಮ್ಮಿ ಉಪ್ಪಿಟ್ಟು ಅಂತ ಅಂದ್ಬಿಟ್ಟು ಬೆಳಿಗ್ಗೆಯಿಂದನೂ ತಿಂಡಿ ಮಾಡಿಲ್ವಂತೆ. ಉಪ್ಸಾರು ಅನ್ನೋದು ಯಾಕೆ ಊಟ ಮಾಡ್ತಾರೆ? ಯಾಕಮ್ಮ? ಮತ್ತೆ ಗೈಸ್ ತುಪ್ಪ ಹಾಕು ಅಂತ ಅಂದ್ರೆ ತುಪ್ಪ ಹಾಕೊಳ್ಳೋದಂತೆ, ಆಗಲ್ವಂತೆ ನಮ್ಮ ಮಮ್ಮಿಗೆ ತುಪ್ಪ. ತಿನ್ನಲ್ವಂತೆ ನಮ್ಮ ಮಮ್ಮಿ ತುಪ್ಪ ತಿನ್ನಲ್ವಂತೆ. ನೋಡಿ ಗೈಸ್, ತಂದು ಕೊಟ್ರೆ ತಿನ್ನಕ್ಕೆ ಇದೆ ಗೈಸ್. ಈಗ ನನ್ನ ಟೈಮಿಂಗ್ಸ್ಗೆ ನಂಗೆ ತಿಂಡಿ ಮಾಡೋದ್ಕಿಂತ ಇದು ಮುಖ್ಯ ಆಯ್ತು. ನಿಂಗೆ ಉಪ್ಪಿಟ್ಟು ಮಾಡ್ಕೊಡ್ಲ? ಬೇಡ, ನಾನು ತಿನ್ಕ ಬರ್ತೀನಿ ಅಲ್ಲೇ ಅಂತ ಹೇಳಿಲ್ವಾ? ನಾ ಅತ್ತೆ ಮನೇಲಿ ತಿನ್ಕ ಬಂದಿನಿ. ಅನ್ನ ಸಾಂಬಾರ್ ಅದು ತಿಂತೀವಿ, ಏನ್ ನಾಷ್ಟ ಅಂತ ಏನಿಲ್ಲ. ಆಯ್ತು ಹೊಡಿಬೇಡ, ಹೊಡಿಗೆ ಬರ್ಬೇಡ. ಸೌಟ್ ತಕ್ಕಂದು ನೀನು ಇಟ್ಟೊಂದನೆ ತಕ್ಕ ಬರ್ತಿದ್ದಿಲ್ಲ, ಹಂಗೆ ಸೌಟ್ ತಕ್ಕ ಬರ್ಬೇಡ. ನಾನು ಮಗ, ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತು ಅನ್ಸುತ್ತೆ ನಿನಗೆ, ಅರ್ಥ ಆಯ್ತು ಅನ್ಸುತ್ತೆ. ಈಗ ಲೇಟಾಗಿ ನಾನು ಓಡೋಗೋದಿಲ್ಲ ಮಮ್ಮಿ, ನಿಂತ್ಕತ್ತೀನಿ ಹಂಗೆ. ನೋಡಿ ಗೈಸ್, ನಮ್ಮ ಮಮ್ಮಿಗೆ ನಮ್ಮ ಅಪ್ಪ ಮೇಲೆ
ಯಾವಾಗ್ಲೂ ಪ್ರೀತಿ ಅವ್ರ ಮೇಲೆ ಇದ್ದೇ ಇರ್ತದೆ, ಅವ್ರು ಇರ್ಲಿ ಇಲ್ಲದೆ ಹೋಗ್ಲಿ ಒಂದೇ ತರ ಪ್ರೀತಿ ನಮ್ದು, ಬಣ್ಣ ಬದಲಾಯಿಸಿದ ಪ್ರೀತಿ ಅಲ್ಲ. ಆಯ್ತು ಗೈಸ್, ಸ್ನಾನ ಮಾಡ್ಕೊಂಡು ಇದೇ ತಾನೇ ಕೂತ್ಕೊಂಡೆ, ಕೈನೂ ಮುಗಿದೆ ಪೂಜೆ ಮಾಡಿ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಗಿದ್ದು ಬರೋಣ ಬನ್ನಿ ಗೈಸ್. ಆದರೆ ಅಲ್ಲಿ ವೀಡಿಯೋ ಮಾಡೋದ ಗೈಸ್. ಜಾಸ್ತಿ ಇನ್ಕಮ್ ಮಾಡಿಸ್ಬೇಕಂತ ರೇಷನ್ ಕಾರ್ಡ್, ಅದಕ್ಕೆ ಏನಿಲ್ಲ ಬೋರ್ಡ್ ಅನ್ಸೋರೆ, ಎಲ್ಲ ಜನಗಳು ಬಂದು ನಿಂತ್ಕೊಂಡು ಹುಡುಕ್ತಾರೆ ಗೈಸ್. ಇಷ್ಟಲ್ಲಿ 4 ಸತ ಹೋಗಿ ಹುಡ್ಕೀವಿ ಗೈಸ್. ನಮ್ಮ ಮಮ್ಮಿ ಹೆಸರು ಮಾತ್ರ ಹುಡ್ಕೀವಿ, ನಮ್ಮ ಅಪ್ಪನ ಹೆಸರು ಹುಡುಕೇ ಇಲ್ಲ. ಮನೆಗೆ ಫೋಟೋ ಹೊಡ್ಕೊಂಡ್ಬಂದು ನಿಧಾನ ಹುಡುಕ್ತಾ ಇದ್ರೆ ನಮ್ಮ ಮಮ್ಮಿ ಹುಡುಕ್ಬಿಟ್ರು ಗೈಸ್, ನಿಮ್ಮ ಅಪ್ಪ ಇಲ್ಲೇ ಅವರೇ ಅಂತ. ನನಗೆ ಸಿಕ್ಲೇ ಇಲ್ಲ ಗೈಸ್ ನಮ್ಮ ಅಪ್ಪನ ಹೆಸರು. ನಾನು ಅಂದರೆ ನಮ್ಮ ಅಪ್ಪನ ಹೆಸರೇ ಹುಡುಕಿರ್ಲಿಲ್ಲ, ನಮ್ಮ ಮಮ್ಮಿ ಹೆಸರು ಮಾತ್ರ ಹುಡುಕ್ತಾ ಇದ್ದೆ ಆ ಲಿಸ್ಟಲ್ಲಿ ಗೈಸ್. ನಾವು ಬಂದು 2 ಸೆಕೆಂಡು ನಿಮ್ಮ ಅಪ್ಪ ಇಲ್ಲೇ ಅವರೇ ಅಂತ ಪಟ್ಟ ತೊಡಕ್ಬಿಡ್ತು ನಮ್ಮಿ. ನೋಡಿ ಗೈಸ್, ನಮ್ಮ ಅಪ್ಪನ ಮೇಲೆ ನಮ್ಮ ಮಮ್ಮಿಗೆ ಎಷ್ಟು ಪ್ರೀತಿ. ಆಯ್ತು ಮಮ್ಮಿ, ಅಲ್ಬೇಡ ಮಮ್ಮಿ, ಅಲ್ಬೇಡ ಮಮ್ಮಿ, ಅಲ್ಬೇಡ. ಹೇಳಿ ಆಡಿಸ್ಬಿಟ್ಟು ಈಗ ತಟ್ಟೆಗೆ ಅನ್ನ ಹಾಕ್ಬಿಟ್ಟು ಗೈಸ್ ನಮ್ಮ ಮಮ್ಮಿ ಬೈತಾ ಇದ್ದಾರೆ. ಯಾಕೆ ಮಮ್ಮಿ? ಏನೇನು? ಊಟ ಮಾಡ್ದ, ತಿಂಡಿ ತಿಂದ, ಇದೇ ವಿಡಿಯೋ ನಾನು ಮಮ್ಮಿಗೆ ಎಲ್ಲಿ ಸುತ್ತಾಡೋದು ಮಮ್ಮಿ? ನೀನು ಸುತ್ತಾಡೋದು ವಿಡಿಯೋ ಮಾಡೋದಿಲ್ಲ, ಸುತ್ತಾಡೋದು ಸುತ್ತಾಡೋಕ್ಕೆ ಎಲ್ಲಿಗೆ ಹೋದ ಹೇಳು? ಮೊದ್ಲಿನಂಗೆ ಸುತ್ತಾಡೋಕೆ ಹೋಯ್ತಾ ಇದ್ದಾನ? ಮೊದ್ಲಿನಂಗೆ ಸುತ್ತಾಡೋಕೆ ಹೋಯ್ತಾ ಇದ್ದಾನ? ಮೊದ್ಲಿನಂಗೆ ನಾನು ಓಡಾಡ್ತಾನೆ ಇಲ್ಲ ಈಗ. ಮತ್ತೆ ಎಷ್ಟು ಸುತ್ತಾಡ್ತಿದ್ದೆ, ಅಷ್ಟು ಸುತ್ತಾಡೋಂಗಾಗಿದ್ದಿದ್ರೆ ನಾನು ಮಾಡ್ತೀನಿ ಹೊರಗಡೆ. ಹಾಂ, ಮನೇಲಿ ಇಟ್ಕೊಂಡು ಇದು ಮಾಡಿದ್ರೆ ಮನೇಲಿ ಇರ್ಬೇಡ, ಹೊರಗಡೆ ಹೋಗಿ ಹೊರಗಡೆ ಓಡಾಡ್ಕ ಸುತ್ತಾಡ್ಕೊ ಬಂದ್ರೆ ಯಾವಾಗಲೂ ಬಿಜಿ ಲೈನ್ ನಿಂತಿರ್ತೀಯ. ಏನೇನ ಹಾಂ, ಎಂತ ಹೇಳೋದು ನಮ್ಮ ಮಮ್ಮಿ. ಬೇಡ ಬಿಡವ, ಒಂದೊಂದೊಂದೊಂದು ರಾಮ ಬಾಣನೆ ಬಿಡು, ಒಟ್ಟೊಟ್ಟಿಗೆ ಬಿಟ್ಟು ಕರ್ಕಾಗೋದಿಲ್ಲ.